ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಹೇಗೆ ಮಗುಗೆ ಫಾರ್ಮುಲಾ ಮಿಲ್ಕ್ನ ಸೆಲೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ವೀರುಗೆ ನಾನು ಯಾವ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಯಾವಾಗಿಂದ ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ತಾಯಿ ಹಾಲೇ ಬೆಸ್ಟ್, ಅದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮಗುಗೆ ತಾಯಿ ಹಾಲು ತುಂಬಾ ಮುಖ್ಯ. ಆ್ಯಂಡ್ ಎಲ್ಲ ನ್ಯೂಟ್ರಿಷನ್ಸ್ ಇರುತ್ತೆ ಮಗು ಗ್ರೋತ್ಗೆ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನೇನು ಬೇಕು ನೋಡಿ ಅದು ತಾಯಿ ಹಾಲಲ್ಲಿ ಸಿಗುತ್ತೆ. ಬಟ್ ಎಷ್ಟೋ ಜನಕ್ಕೆ ಒಂದು ಮೆಡಿಕಲ್ ಹೆಲ್ತ್ ಇಶ್ಯೂಯಿಂದ ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗ್ತಾ ಇರಲ್ಲ, ಇಲ್ಲ ಒಂದಷ್ಟು ಜನಕ್ಕೆ ಸಪ್ಲೈ ಸರಿ ಇರಲ್ಲ, ಅಂದರೆ ಮಗುಗೆ ಹಾಲು ಬರ್ತಾ ಇರಲ್ಲ. ಅಂಥವ್ರು ಏನು ಮಾಡೋದು? ಆ್ಯಂಡ್ ಒಂದಷ್ಟು ಜನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಏನೋ ಇಂಪಾರ್ಟೆಂಟ್ ಇರುತ್ತೆ ಅವರ ಫ್ಯಾಮಿಲಿಲಿ, ಮಗುನ ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಬೇಕಾಗಿರುತ್ತೆ, ಇಲ್ಲ ಎಲ್ಲೂ ಹೋಗಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಮಗುಗೆ ಫೀಡ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡೋದು? ಮಗುಗೆ ಏನು ಕೊಡೋದು? ಹಸು ಹಾಲು ಕೊಟ್ಬಿಡ್ಬೋದಾ ಅಂತ ನೀವು ಕೇಳ್ಬೋದು. ಹಸು ಹಾಲು ಎಲ್ಲ ಕೊಡಬಾರ್ದು, ಯಾಕಂದರೆ ಮಗುಗೆ ಡೈಜೆಷನ್ಗೆ ಆಗಲ್ಲ, ಮಗುಗೆ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇನ್ನೂ ಇರೋದಿಲ್ಲ. ಸೊ ಡಾಕ್ಟರ್ ಕೂಡ ನಿಮಗೆ ಸಜೆಸ್ಟ್ ಮಾಡಲ್ಲ ಹಸು ಹಾಲು ಇಲ್ಲ ಎಮ್ಮೆ ಹಾಲು ಕೊಡೋದನ್ನ. ಬಟ್ ಇನ್ನೇನು ಕೊಡೋದು ಬೆಸ್ಟು ಅಂತ ನೋಡಿದಾಗ ಫಾರ್ಮುಲಾ ಮಿಲ್ಕ್ನ ಕೊಡ್ಬೋದು. ನಾನು 9 ಮಂತ್ ಅವನಿಗೆ ಬ್ರೆಸ್ಟ್ ಫೀಡೇ ಮಾಡಿದ್ದೆ. ಆ್ಯಂಡ್ ನನಗೆ ಅನ್ನಿಸ್ತಾ ಇತ್ತು ಆವಾಗ ಸ್ವಲ್ಪ ಮಿಲ್ಕ್ ಸಪ್ಲೈ ಕಮ್ಮಿ ಆಗ್ತಾಯಿದೆ, ಅವನಿಗೆ ಸಾಲ್ತಾ ಇಲ್ವೇನೋ ಹಾಲು ಅನ್ನಿಸೋದು. ಯಾಕಂದರೆ ಮಧ್ಯರಾತ್ರಿ ಅವಾಗವಾಗ ಎದೋಳೋನು, ಏನು ಮಾಡೋದಪ್ಪ ಅಂತ ಅಂದಾಗ ಅವನದು ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು. ಆ್ಯಂಡ್ ನಾನು ಕೇಳಿದೆ ಅವನ ಪೀಡಿಯಾಟ್ರಿಷನ್ನ, ಏನು ಮಾಡೋದು, ನಾನು ಇವಾಗ ಎಲ್ಲರೂ ಒಂದು ಕೆಲಸದ ಮೇಲೆ ಆಚೆ ಹೋದಾಗ ಅವ್ನಿಗೆ ಮಿಲ್ಕ್ ಕೊಡಬೇಕಂದ್ರೆ ಯಾವ್ದು ಕೊಡೋದು ಅಂತ. ಅವ್ರು ಅವಾಗ ಹೇಳಿದ್ರು ಫಾರ್ಮುಲಾ ಮಿಲ್ಕ್ ಕೊಡಿ, ಕೌ ಮಿಲ್ಕ್ ಮಾತ್ರ ಅವರು ಸಜೆಸ್ಟ್ ಮಾಡಲ್ಲ, ಫಾರ್ಮುಲಾ ಮಿಲ್ಕ್ನ ಕೊಡಿ ಅಂತ ಅಂದರು. ಸೊ ಸರಿ, ಅದರಲ್ಲಿ ಯಾವುದು ಬೆಸ್ಟ್ ನನಗೆ ಗೊತ್ತಿತ್ತು, ಯಾಕಂದರೆ ನನ್ನ ಫ್ರೆಂಡ್ಸ್ ಯೂಸ್ ಮಾಡಿದರು. ಅದರಲ್ಲಿ ಏನಂದರೆ ಪೂಪ್ ಇರುತ್ತಲ್ಲ, ಅದು ಮಗುಗೆ ಮಾಡೋಕ್ಕಾಗಲ್ಲ, ತುಂಬ ಇರಿಟೇಟ್ ಆಗೋ ಥರದ್ದೆಲ್ಲ ಇರುತ್ತೆ ಅಂತ ನಾನು ಡಾಕ್ಟ್ರನ್ನ ತುಂಬ ಕೇಳಿದೆ. ಒಂದು ಒಳ್ಳೆ ಫಾರ್ಮುಲಾ ಮಿಲ್ಕ್ನ ಹೇಳಿ, ಅದು ಬ್ರೆಸ್ಟ್ ಮಿಲ್ಕ್ನ ಮಿಮಿಕ್ ಮಾಡೋ ಥರ ಇರಬೇಕು, ಅವನಿಗೆಲ್ಲ ನ್ಯೂಟ್ರಿಷನ್ ಸಿಗಬೇಕು, ಆ್ಯಂಡ್ ಅವನ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರಬೇಕು ಅದರಲ್ಲಿ. ಆ್ಯಂಡ್ ಅವನ ಪೂಪ್ ಏನಿರುತ್ತೆ ಅದು ಸ್ಮೂದಾಗಿ ಆಗೋ ಥರ ಇರಬೇಕು, ಆ್ಯಂಡ್ ಯಾವುದೇ ರೀತಿ ಇರಿಟೇಷನ್ ಇರಬಾರ್ದು ಪಾಪುಗೆ ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ದು ಆ್ಯಕ್ಟಮಲ್. ಆ್ಯಂಡ್ ಅವನಿಗೆ ನಾನು 9 ಮಂತ್ಸ್ ಹತ್ರ ಕೊಟ್ಟಾಗ ಅವ್ರು ಹೇಳಿದ್ರು ಸ್ಟೇಜ್ 2 ತೊಗೊಳ್ಳಿ. 6 ತಿಂಗಳು ಒಳಗಿದ್ರೆ ಮಗು ಸ್ಟೇಜ್ 1 ತೊಗೊಬೇಕು, 6 ತಿಂಗಳಿಂದ 1 ವರ್ಷದವರೆಗೂ ಇದ್ದರೆ ಸ್ಟೇಜ್ 2. ಸೊ ಅದನ್ನು ಸಜೆಸ್ಟ್ ಮಾಡಿದ್ರು. ನಾನು ವೀರುಗೆ ಅದನ್ನು ಕೊಡ್ತಾ ಬಂದೆ. ಆ್ಯಂಡ್ ನನಗೆ ನಿಜ ಸಖತ್ ಇಷ್ಟ ಆಗಿದೆ. ಆ್ಯಂಡ್ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ನಾನು ತಿಳಿಸ್ಕೊಡ್ತೀನಿ ಹೇಗೆ ನಾನು ವೀರುಗೆ ಈ ಫಾರ್ಮುಲಾ ಮಿಲ್ಕ್ನ ಕೊಡ್ತೀನಿ ಅನ್ನೋದನ್ನ ಇವಾಗ ನೀವು ನೋಡ್ಕೊಂಡು ಬನ್ನಿ. ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಆ್ಯಂಡ್ ಫಾರ್ಮುಲಾ ಮಿಲ್ಕ್ ಕೊಡೋ ಮುಂಚೆ ನಾನು ಅವನ ಫೀಡಿಂಗ್ ಬಾಟಲ್ನ ಸ್ಟೆರ್ಲೈಸ್ಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇರೋ ನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಕೈಗಳನ್ನೂ ಕೂಡ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರತಿ ಸತಿ ನೀವು ಸ್ಟೆರ್ಲೈಸ್ ಮಾಡ್ಕೊಬೇಕು ಅವನ ಫೀಡಿಂಗ್ ಬಾಟಲ್ನ. ಮಗು ಬಾಟ್ಲಲ್ಲಿ ಕುಡಿತಾ ಇಲ್ಲ ಅಂದರೆ ನೀವು ಲೋಟ ಕೂಡ ಟ್ರೈ ಮಾಡ್ಬೋದು. ನಾನು ಒಂದು ಸತಿ ಲೋಟದಲ್ಲಿ ಕೊಡ್ತೀನಿ, ಅವನು ಚೆನ್ನಾಗಿ ಕುಡಿದ ಅಂದರೆ ಬಾಟ್ಲಲ್ಲಿ ಕೊಡ್ತೀನಿ. ಸೊ ಆ ಥರ ನೀವು ಮಾಡ್ಕೊಂಡು ಕುಡಿಸಿ. ಆ್ಯಂಡ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಸ್ಟೆರ್ಲೈಸ್ ಮಾಡಿಕೊಂಡು ನಿಮ್ಮ ಕೈಗಳನ್ನೂ ಕೂಡ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಆ್ಯಂಡ್ ನಾನು ಕೊಡ್ತಾ ಇರೋದು ಆಪ್ಟಮಿಲ್ ಗೋಲ್ಡ್ ಸ್ಟೇಜ್ 2 ಕೊಡ್ತಾಯಿದ್ದೀನಿ ಅವನಿಗೆ. ಆ್ಯಂಡ್ ಇದರಲ್ಲಿ ಮಗುಗೆ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ಸ್ ಇದೆ. ಲೈಕ್ DHA, ARA, ವಿಟಮಿನ್ ಲೈಕ್ D, K, E, C, E ಇದೆಲ್ಲ ಇದೆ. ಐರನ್ ಇದೆ, ಮತ್ತು ಫಾಲಿಕ್ ಆ್ಯಸಿಡ್ ಇದೆ, ಜಿಂಕ್ ಇದೆ, ಆ್ಯಂಡ್ ತುಂಬ ಅಯೋಡಿನ್ ಇದೆ, ಎಲ್ಲ ಇದೆ. ಮಗು ಬೆಳವಣಿಗೆಗೆ ಏನು ಬೇಕು ನೋಡಿ ಎಲ್ಲ ಇದೆ. ಆ್ಯಂಡ್ ಈ ಆಪ್ಟಮಲ್ ಮಗುನ ಆಪ್ಟಮನ್ ಗ್ರೋತ್ಗೆ ಮತ್ತು ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ಅಷ್ಟಲ್ಲದೆ ಮಗುದು ಇಮ್ಯುನಿಟಿ ಕೂಡ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಮಗುಗೆ ಈ ಯಾವುದೇ ಇನ್ಫೆಕ್ಷನ್ ಇದನ್ನು ಅಗೇನೆಸ್ಟ್ ಫೈಟ್ ಮಾಡೋ ಪ್ರೊಟೆಕ್ಷನ್ ಏನಿದೆ ಅದನ್ನು ಇದು ಕೊಡುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಅಮ್ಮನ ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದನ್ನು ಮಿಮಿಕ್ ಮಾಡಿ, ಆ್ಯಂಡ್ ಅದರಲ್ಲಿ ಸಿಗೋ ಎಲ್ಲ ನ್ಯೂಟ್ರಿಷನ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಡಾಕ್ಟರ್ ಕೂಡ ಅದೇ ಹೇಳಿದ್ದು, ಇದು ತುಂಬ ಚೆನ್ನಾಗಿದೆ. ಪೀಡಿಯಾಟ್ರಿಷನ್ ನನಗೆ ಸಜೆಸ್ಟ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀರಿಗೂ ಕೂಡ ಅಷ್ಟೇ, ನಾನು ಆಲ್ಮೋಸ್ಟ್ 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವನಿಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಯಾವುದೇ ರೀತಿ ಅವನಿಗೆ ಇರಿಟೇಷನ್ ಆಗಿರ್ಬೋದು, ಇಲ್ಲ ಪೂಪು ತುಂಬ ಗಟ್ಟಿ ಆಗೋ ಥರದ್ದು ಆ ಥರ ಎಲ್ಲ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ಅವನಿಗೆ 3 ಸ್ಕೂಪ್ಸ್ ಕೊಡ್ತೀನಿ. ಅಂದರೆ
ನಾನು 90 ml ನೀರನ್ನ ತೊಗೊಂಡಿದ್ದೀನಿ. ಅವನಿಗೆ ಮಧ್ಯ ನಾನು ಬ್ರೆಸ್ಟ್ ಫೀಡ್ ಕೂಡ ಮಾಡ್ತಾ ಇರೋದ್ರಿಂದ ಇನ್ನೂ, ಸೊ ಹಾಗಾಗಿ ನಾನು ಇಷ್ಟೇ ಕೊಡ್ತೀನಿ, ಅವನಿಗೆ ಸಾಕಾಗುತ್ತೆ ಅಂತ. ನೀವು ನೋಡಿಕೊಂಡು ಕೊಡ್ಬೋದು. ಆ್ಯಂಡ್ ಏನಂದರೆ ಒಂದು ಸ್ಕೂಪ್ಗೆ 30 ml ನೀರು ಹಾಕಿ. ತುಂಬ ತೆಳ್ಳಗೆ ಮಾಡಿದ್ರೂ ಕೂಡ ಅದರ ಬೆನಿಫಿಟ್ಸ್ ಏನೂ ಸಿಗೋದಿಲ್ಲ. ನಿಮಗೆ ಪೀಡಿಯಾಟ್ರಿಷನ್ ಹೇಳಿರ್ತಾರೆ ಮೆಷರ್ಮೆಂಟ್ ಎಷ್ಟು ತೊಗೊಬೇಕು ಏನು ಅಂತ. ಆ್ಯಂಡ್ ಕ್ಲೀನಾಗಿ ಒಂದು ಬೌಲ್ಗೆ ಹಾಕಿ ಅದು ಗಂಟು ಇಲ್ಲದೆ ಇರೋ ಥರ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೋಟಕ್ಕೆ ಹಾಕಿ ಸೊರಪರ ಅಂತ ಮಾಡಬೇಡಿ, ಗ್ಯಾಸ್ ಫಾರ್ಮ್ ಆಗೋ ಥರ ಮಾಡಬೇಡಿ. ಸ್ಪೂನಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕ್ಲೀನಾಗೆ ಗಂಟು ಇಲ್ಲದೆ ಇರೋ ಥರ ಆಗುತ್ತೆ. ಬೆಚ್ಚಗಿರೋ ನೀರು ತೊಗೊಂಡ್ರೆ ಸಾಕು, ತುಂಬ ಆರಿರೋ ನೀರು ತೊಗೊಬೇಡಿ, ಇಲ್ಲ ತುಂಬ ಬಿಸಿ ಇರೋ ನೀರು ಬೇಡ, ಬೆಚ್ಚಗಿರಬೇಕು. ಯಾವಾಗಲೂ ಅಮ್ಮನ ಎದೆ ಹಾಲು ಕೂಡ ಅಷ್ಟೇ ಬೆಚ್ಚಗಿರುತ್ತೆ ಟೆಂಪ್ರೇಚರ್. ಆ ಥರ ನೀವು ಮಗುಗೆ ಫಾರ್ಮುಲಾನ ಮಿಕ್ಸ್ ಮಾಡಿ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಆ್ಯಂಡ್ ಅವ್ರಿಗೆ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಮ್ಮ ಮಗುಗೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ತಾ ಇದೆಯಾ ಅವನ ಬೆಳವಣಿಗೆಗೆ ಅಂತ. ಸೊ ಎಲ್ಲ ಥರ ನ್ಯೂಟ್ರಿಷನ್ಸು ಇದರಲ್ಲಿ ಇರುತ್ತೆ. ಆ್ಯಂಡ್ ಮಗು ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇಷ್ಟಪಟ್ಟು ಕೂಡ ಕುಡಿತಾರೆ. ಕುರಿಯಲ್ಲಿ ನೋಡುವರು, ಕುರಿ ಬಂತ ನೋಡು. ಕಳ್ಳ ನೀನು, ಕಳ್ಳ. ಓಕೆ ಗೈಸ್, ನೋಡಿದ್ರಲ್ಲ ವೀರು ಎಷ್ಟು ಖುಷಿಯಿಂದ ಕುಡಿತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ ಇಡೀ ದಿನ. ಆ್ಯಂಡ್ ಅವನಿಗೆ ತುಂಬ ಇಷ್ಟ ಆಗಿದೆ ಫಾರ್ಮುಲಾ ಮಿಲ್ಕ್. ನಾನು ಆಚೆ ಎಲ್ಲರೂ ಹೋದಾಗ ಫಾರ್ಮುಲಾ ಮಿಲ್ಕೇ ಕೊಡೋದು, ಯಾಕಂದರೆ ಫೀಡಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಇರೋದಿಲ್ಲ, ಇಲ್ಲ ಎಲ್ಲಂದ್ರಲ್ಲಿ ಮಾಡೋಕ್ಕಾಗೋದಿಲ್ಲ, ತುಂಬ ರೀಸನ್ಸ್ ಇರುತ್ತೆ. ಆ್ಯಂಡ್ ಅವ್ನು ಸಾಲಿಡ್ ಕೂಡ ಸ್ವಲ್ಪ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಕೊಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾನು ನನ್ನ 2-3 ಜನ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದೆ, ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ಹೇಳೋದೇನೆಂದರೆ, ನೀವು ಆಪ್ಟಿಮಲ್ಲೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ಒಂದು ಟ್ರೈ ಕೊಡಿ, ನಿಮ್ಮ ಮಗುಗೂ ಕೂಡ ವರ್ಕ್ ಆಗ್ಬೋದು. ಯಾಕಂದರೆ ಒಂದೊಂದು ಮಗು ಒಂದೊಂದು ಥರ ಅಲ್ವಾ. ಸೊ ಒಂದು ಟ್ರೈ ಕೊಡಿ, ಮೇ ಬಿ ವರ್ಕ್ ಆಗ್ಬೋದು ಅಂತ ಹೇಳ್ತಾ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.